ರಾಜಕೀಯ ಕಾರಣ, ರಾಜಕೀಯ ಸಮಾವೇಶ, ನಿಮ್ಮ ಪದಗ್ರಹಣ ಅನ್ನುವ ಕಾರಣಕ್ಕೆ ನಿಮಗೆ ಯಾರು ಮತ ಹಾಕಿದಾರೋ ಅವರ ಮನೆಯ ದೀಪ ಆರಿಸುವ ಕೆಲಸವನ್ನ ಮಾಡ್ತಿರಲ್ಲ, ನೀವು ಮನುಷ್ಯರ? ಕರ್ನಾಟಕದ ಸರ್ಕಾರಕ್ಕೆ ಗೊತ್ತಿಲ್ವಾ? ಕರ್ನಾಟಕದ ಕಾಂಗ್ರೆಸ್ಸಿಗೆ ಗೊತ್ತಿಲ್ವಾ? BK ಹರಿಪ್ರಸಾದ್ ಏನು ನಾಲ್ಗೆ ಹರಿ ಬಿಡ್ತಾರೆ ಎಲ್ಲದಕ್ಕೂ ಅವರಿಗೆ ಗೊತ್ತಿರ್ಲಿಲ್ವಾ? ಈ ಮಕ್ಕಳು 1 ನಿಮಿಷ ಲೇಟು, 2 ನಿಮಿಷ ಲೇಟು ಬಂದವರೆಲ್ಲರೂ ಗೇಟಿನ ಹೊರಗಡೆ ನಿಂತು ಬೀದಿಯಲ್ಲಿ, ರಸ್ತೆಯಲ್ಲಿ ಉರುಳಾಡಿಕೊಂಡು ನಮ್ಮನ್ನು ಬಿಡಿ ಒಳಗೆ ಅಂತ ಬೇಡ್ತಾ ಇರುವಂತ ಹೃದಯ ವಿದ್ರಾವಕ ದೃಶ್ಯಗಳು ಎಂತ ಕಟುಕನನ್ನಾದ್ರೂ ಕರಗಿಸ್ತಾ ಇದೆ. ಕರ್ನಾಟಕದ ಬಿಜೆಪಿ ಸಂಧಾನದ ರಾಜಕಾರಣದಲ್ಲೇ ಮುಳುಗಿದೆ. ಕರ್ನಾಟಕದ ಬಿಜೆಪಿ ತನ್ನ ಸ್ವಾರ್ಥದ ಹಳವಂಡದಲ್ಲಿ ಮುಳುಗಿ ಹೇಳ್ತಾ ಇದೆ. ಅದಕ್ಕೆ ಜನಪರ ಕಾಳಜಿಯೂ ಇಲ್ಲ, ಮಕ್ಕಳ ಬಗ್ಗೆ ಕಾಳಜಿಯೂ ಇಲ್ಲ. ನೀಟ್ ಎಕ್ಸಾಮ್ನ ಬಗ್ಗೆ, ಈ ರೀತಿ ಆದಂತ ಅಧ್ವಾನಗಿರಿ ಬಗ್ಗೆ ಒಂದು ಟ್ವೀಟ್ ಮಾಡಿ ತಮ್ಮ ಹರಕೆ ದೇವರಿಗೆ ಮರದ ಗಂಟೆ ಮುಗಿದೋಯ್ತು. ಅರ್ಥ ಮಾಡ್ಕೋಬೇಕು, ಎಂತೆಂತ ಪಟಿಂಗರಿಗೆ ನಾವು ಮತ ಹಾಕ್ತಾ ಇದ್ದೇವೆ. ಮತ ಕೇಳಲಿಕ್ಕೆ ಬಂದಾಗ ಜೊಲ್ಲು ಸುರಿಸುವಂತ ಇದೇ ನನ್ನ ಮಕ್ಕಳು ಮತ ಸಿಕ್ಕಿದ ಮೇಲೆ, ಅಧಿಕಾರ ಸಿಕ್ಕಿದ ಮೇಲೆ, ಕುರ್ಚಿ ಸಿಕ್ಕಿದ ಮೇಲೆ ಯಾವ ರೀತಿ ವರ್ತಿಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಕನಿಷ್ಠ ಮಟ್ಟದ ಜವಾಬ್ದಾರಿ ಇದ್ದಂತ ಯಾವುದೇ ವ್ಯವಸ್ಥೆಯು ನೀಟ್ ಎಕ್ಸಾಮ್ನ ದಿನ ಇಂಥ ಸಮಾವೇಶವನ್ನ ಇಟ್ಕೊಳ್ತಿರ್ಲಿಲ್ಲ. 100ಕ್ಕೆ 100 ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ವಿಷಯವನ್ನ ಪಕ್ಷೀಯ ದೃಷ್ಟಿಯಿಂದ ನೋಡಬಾರದು ಅಂತ ವಿನಂತಿ ಮಾಡ್ತೇನೆ. ನಾನು ಕೂಡ ಈ ಪಕ್ಷದಿಂದ ಹೀಗಾಯ್ತು, ಈ ಪಕ್ಷ ಇದಕ್ಕೆ ಕಾರಣ ಅಂತ ನಾನು ವಾದಿಸ್ಲಿಕ್ಕೆ ಹೊರಟಿಲ್ಲ. ಆದರೆ ರಾಜಕೀಯ ಕಾರಣ, ರಾಜಕೀಯ ಸಮಾವೇಶ, ನಿಮ್ಮ ಪದಗ್ರಹಣ ಅನ್ನುವ ಕಾರಣಕ್ಕೆ ನಿಮಗೆ ಯಾರು ಮತ ಹಾಕಿದಾರೋ ಅವರ ಮನೆಯ ದೀಪ ಆರಿಸುವ ಕೆಲಸವನ್ನ ಮಾಡ್ತಿರಲ್ಲ, ನೀವು ಮನುಷ್ಯರ? ನಿಮಗೆ ಮನುಷ್ಯತ್ವ ಇದೆಯಾ? ನೀಟ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ಕೇಂದ್ರ ಸರ್ಕಾರದಲ್ಲಿ ಸಚಿವ ರಾಜೀನಾಮೆ ಕೊಡಬೇಕು ಅಂತ ಈ ದರಿದ್ರ ಕಾಕ್ರೋಚ್ ಜನತಾ ಪಾರ್ಟಿಯವರು, ಪ್ರಕಾಶ್ ರಾಜ್ನಂತವರು ಎಲ್ಲರೂ ಪ್ರತಿಭಟನೆ ಮಾಡಿದ್ದು ಮಾಡ್ತಾನೂ ಇದ್ದಾರೆ. ಆದರೆ ಅದೇ ನೀಟ್ ಎಕ್ಸಾಮಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತಮ್ಮ ರಾಜಕೀಯ ಸಮಾವೇಶದಿಂದ ಅವರ ಬದುಕು ಹಾಳಾಗತ್ತೆ, ಭವಿಷ್ಯ ಹಾಳಾಗತ್ತೆ. ವರ್ಷಗಟ್ಲೆ ಅಧ್ಯಯನ ಮಾಡಿದಂತ ವಿದ್ಯಾರ್ಥಿಗಳು ಈಗಾಗಲೇ ನೀಟ್ ಎಕ್ಸಾಮಿನ ಒಂದು ಪ್ರಶ್ನೆ ಪತ್ರಿಕೆ ಬಯಲಾದಂತ ಕಾರಣಕ್ಕಾಗಿ ಆಘಾತವನ್ನ ಉಂಡಿದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅದನ್ನ ಸರಿಪಡಿಸಿ ಬಿಗಿ ಭದ್ರತೆಯಲ್ಲಿ ನೀಟ್ ಎಕ್ಸಾಮ್ ಅನ್ನ ನಿನ್ನೆ ಮಾಡ್ಲಿಕ್ಕೆ ಹೊರಟಂತ ಸರ್ಕಾರದ ನಿಲುವು, ಆ ಕಾರಣಕ್ಕಾಗಿ ನಡೆದಂತ ತಯಾರಿ, ಅವೆಲ್ಲವೂ ಇಡೀ ದೇಶಕ್ಕೆ ಗೊತ್ತಿದೆ. ಕರ್ನಾಟಕದ ಸರ್ಕಾರಕ್ಕೆ ಗೊತ್ತಿಲ್ವಾ? ಕರ್ನಾಟಕದ ಕಾಂಗ್ರೆಸ್ಸಿಗೆ ಗೊತ್ತಿಲ್ವಾ? BK ಹರಿಪ್ರಸಾದ್ ಏನು ನಾಲ್ಗೆ ಹರಿ ಬಿಡ್ತಾರೆ ಎಲ್ಲದಕ್ಕೂ ಅವರಿಗೆ ಗೊತ್ತಿರ್ಲಿಲ್ವಾ? ತನ್ನ ಪದಗ್ರಹಣವನ್ನ ನಿನ್ನೆ ನಾನು ಮಾಡಿಕೊಂಡ್ರೆ ಮೊದಲೇ ಟ್ರಾಫಿಕ್ ಜಾಮಿನ ರಕ್ಕಸ ಪ್ರವೃತ್ತಿಯಿಂದ ಬಳಲ್ತಾ ಇರುವಂತ ಈ ಬೆಂಗಳೂರು ನಗರ, ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸುವಂತ ಈ ಪ್ರಹಸನಕ್ಕೆ ಮಕ್ಕಳ ಭವಿಷ್ಯ ಬಲಿಯಾಗಬಹುದು. ಯಾವ ಬೇಕೂಫ ಅದಕ್ಕೆ ಅನುಮತಿ ಕೊಟ್ಟದ್ದು? ಅವರ ಮೇಲೆ ಈಗ ಕ್ರಮ ಆಗಬೇಕು. ನೋಡ್ರಿ ಆ ವಿಡಿಯೋಗಳನ್ನ, ರೀಲ್ಸ್ ಗಳನ್ನ, ಆ ಮಕ್ಕಳು ಕೂಗುವ, ರೋಧಿಸುವ, ಆ ಗೇಟ್ ಹತ್ತಿ ಹಾರುವ ಪ್ರಯತ್ನ, ಆ ಹೆತ್ತವರು ಕಂಡ ಸೆಕ್ಯೂರಿಟಿಗಳಿಗೆ ಕಾಲಿಗೆ ಬೀಳುವ. ಮನಸ್ಸಿದ್ರೆ, ಮನುಷ್ಯತ್ವ ಇದ್ರೆ, ಹೃದಯ ಇದ್ರೆ ಇಂಥ ದೃಶ್ಯಗಳನ್ನ ನೋಡಲಿಕ್ಕೆ ಈ ದರಿದ್ರ ರಾಜಕಾರಣಿಗಳು ಒಂದು ಕ್ಷಣ ಬಿಡು ಮಾಡ್ಕೋಬೇಕು. ತಮ್ಮ ಅಧಿಕಾರದ ಮದ, ರಾಜಕೀಯ ಭ್ರಷ್ಟಾಚಾರ, ಮತವನ್ನ ಹೋಗುವಾಗ ಏನು ಆದರ, ಏನು ಕಾಳಜಿ, ಏನು ಮತದಾರನೇ ದೇವರು, ಯಾವ ಕಂಡ ಯಾವ ಹೆಣ್ಣು ಮಕ್ಕಳನ್ನು ಬೇಕಾದ್ರೂ ಎತ್ಕೊಳ್ತೀರಿ, ಯಾರ ಮನೆಗೆ ಹೋಗ್ಬೇಕಾದ್ರೂ ಚಾ ಕುಡಿತೀರಿ, ಕೊನೆಗೆ ಬಂದು ನೀವು ಏನೇನು ಮಾಡ್ತೀರಿ, ಸ್ಯಾನಿಟರಿ ಅದರಲ್ಲಿ ಕೈ ತೊಳ್ಕೊಳ್ತೀರಿ, ಏನೇನ್ ಮಾಡ್ತೀರಿ, ಅವೆಲ್ಲ ನಾವು ನೋಡಿದ್ದೇವೆ. ಅಂದ್ರೆ ಅಂತ ಮತದಾರನ ಮನೆಯ ಭವಿಷ್ಯವನ್ನ, ಬೆಳಕನ್ನ ಆರಿಸುವ ಕೆಲಸವನ್ನ ನೀವೇ ಮಾಡ್ತಿರಲ್ಲ. ನೀವು ಯಾವ ಜಾತಿ ಮನುಷ್ಯರ್ರಿ? ನಿನ್ನೆ ನಡೆದಂತ ನೀಟ್ ಎಕ್ಸಾಮ್ಗೋಸ್ಕರ ಕೋಲ್ಕತ್ತಾದಿಂದ ಬಂದಂತ ಪ್ರಧಾನಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ 45 ನಿಮಿಷ ಕೂತ್ಕೊಳ್ತಾರೆ. ಅವ್ರಿಗೇನ್ ಕೆಲಸ ಇರ್ಲಿಲ್ವಾ? ಅವ್ರೇನ್ ಸಮಾವೇಶ ಮಾಡ್ತಿರ್ಲಿಲ್ಲ ಅಥವಾ ರೋಡ್ ಶೋ ಮಾಡ್ತಾ ಇರ್ಲಿಲ್ಲ. ತಾನು ಪ್ರಯಾಣಿಸುವ ಸಂದರ್ಭದಲ್ಲಿ ಜೀರೋ ಟ್ರಾಫಿಕ್, ಸೆಕ್ಯೂರಿಟಿ, ಅದು ಇದು ಅಂತ ಹೇಳಿ ಮಕ್ಕಳಿಗೆ ನೀಟ್ ಎಕ್ಸಾಮಿಗೆ ತೊಂದರೆ ಆಗತ್ತೆ, ಈಗಾಗಲೇ ಒಂದು ಮರ್ಮಾಘಾತ ಆಗಿದೆ, ಇನ್ನು ನನ್ನಿಂದ ಮತ್ತೆ ತೊಂದರೆ ಆಗಬಾರದು. ಅದೇ ನಿನ್ನೆ ಮೋದಿ ಅವರು ಪ್ರಯಾಣ ಮಾಡಿ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆದದ್ದೇ ಆಗಿದ್ದಿದ್ರೆ ಇದೇ ಕಾಂಗ್ರೆಸ್, ಇದೇ ಕಾಕ್ರೋಚ್ ಜನತಾ ಪಾರ್ಟಿ, ಇದೇ ಇಂಡಿ ಕೂಟ, ಇದೇ BK ಹರಿಪ್ರಸಾದ್ ಅಥವಾ ಅಲ್ಲಿ ಮೇಲಿರುವಂತ ರಮೇಶ್ ಎಲ್ಲರೂ ಮಾತಾಡಿ ವಿಡಿಯೋ ಮಾಡಿ ಬಿಡ್ತಾ ಇದ್ರು. ಎಕ್ಸ್ ನಲ್ಲಿ ಅದೇ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮಕ್ಕಳ ಭವಿಷ್ಯವನ್ನ ಕೊಂದು ಕೊಲೆಗಡಕರಾಗ್ಬಿಟ್ರಿ ನೀವು. ಅವರ ರೋದನ, ಅವರ ಆ ಒಂದು ಬೇಡ್ಕೊಳ್ಳುವಿಕೆ,
ಅವರ ಹತಾಶೆ, ಅವರು ಯಾವ್ಯಾವ ರೀತಿಯ ಪ್ರಯತ್ನ ಕೈ ಹಾಕ್ತಾರೋ. ಇವತ್ತಿನ ಮಕ್ಕಳು ನೋಡಿ, ಅದೇ ವರದಿಯಲ್ಲಿ ಎಕ್ಸಾಮಿಗೆ ಬರೀಲಿಕ್ಕೆ ಹೆದರದಂತ ಒಬ್ಬ ವಿದ್ಯಾರ್ಥಿ ಮೊದಲನೇ ದಿನ ರಾತ್ರಿ ಅವನು ಮಲಗುವ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು, ಇನ್ನು ಎಕ್ಸಾಮ್ ಕೈ ತಪ್ಪಿದಂತ ಈ ಹತಾಶ ವಿದ್ಯಾರ್ಥಿಗಳು ಅವ್ರಿನ್ ಏನ್ ಮಾಡ್ಕೊಳ್ತಾರೋ, ಆ ತಂದೆ ತಾಯಿಗಳು ಇನ್ನು ಯಾವ ರೀತಿಯಲ್ಲಿ ಅವರನ್ನು ಕಾಪಾಡ್ತಾರೋ. ನಾನು ಈ ಬಗ್ಗೆ ಬಂದಂತ ಒಂದು 3-4 ರೀಲ್ಸ್ಗಳನ್ನ, ವಿಡಿಯೋಗಳನ್ನ ನಿಮಗೆ ತೋರಿಸ್ತೇನೆ. ನೀವು ಅದನ್ನು ನೋಡ್ಬೇಕು. ಈ ದರಿದ್ರ ರಾಜಕಾರಣಿಗಳ ಅಟಾಟೋಪ, ಇವರ ಅಧಿಕಾರದ ಮದ ಎಷ್ಟು ಮನೆಯ ಬೆಳಕನ್ನು ಆರಿಸಿದೆ ಮತ್ತು ಎಂಥ ಒಂದು ದುರಂತ ಸಂಭವಿಸಿದೆ ಅನ್ನೋದನ್ನ ನೀವು ಗಮನಿಸಬೇಕು. ಇನ್ನು ನಮ್ಮ ಪ್ರತಿಪಕ್ಷವೋ ದೇವರೇ ಕಾಪಾಡಬೇಕು ಅವರನ್ನ. ಕರ್ನಾಟಕದಲ್ಲಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅಡ್ಡಮತ ಹಾಕಿದ್ದಕ್ಕೆ ಆಣೆ ಪ್ರಮಾಣ ಮತ್ತು ಅದರ ವಿರೋಧ, ಅದಕ್ಕೆ ಮಾತು, ಅದರಲ್ಲೇ ಮುಳುಗೋಗಿದ್ದಾರೆ ಅವರು. ಮಕ್ಕಳ ಭವಿಷ್ಯ ಹಾಳು ಬಿದ್ದು ಹೋಗ್ಲಿ, ಅವರಿಗೆ ಸಂಬಂಧವೇ ಇಲ್ಲ. ಆಳುವ ಸರ್ಕಾರ ಈ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪುಗಳನ್ನ ಎತ್ತಿ ಹಿಡಿದು ಆಳುವ ಸರ್ಕಾರದ ಕುತ್ತಿಗೆ ಇಡಬೇಕಾದಂತ ವಿರೋಧ ಪಕ್ಷ ತನ್ನದೇ ಆದಂತ ಕುರ್ಚಿ ರಾಜಕಾರಣ, ತನ್ನದೇ ಆದಂತ ಅಧ್ಯಕ್ಷ ರಾಜಕಾರಣ, ತನ್ನದೇ ಆದಂತ ಬಿಜೆಪಿಯ ರಾಜಕಾರಣದಲ್ಲಿ ಮುಳುಗಿ ಹೋಗಿದೆ. ಕರ್ನಾಟಕ ನಿಜವಾಗಿಯೂ ಹೇಳ್ತೇನೆ, ಅತ್ಯಂತ ನತದೃಷ್ಟ ರಾಜ್ಯವಾಗಿ ಈ ಹೊತ್ತಿನಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಇಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ, ಜೊತೆಗೆ ನೀಟ್ ಎಕ್ಸಾಮ್ ಇದೆ ಅಂತ ಗೊತ್ತಿದ್ದೂ ಕೂಡ ಪದಗ್ರಹಣ ಸಮಾವೇಶವನ್ನ ಮಾಡಿ ಬಸ್ಸುಗಳಲ್ಲಿ ಜನರನ್ನ ತುಂಬಿಸಿಕೊಂಡು ಬಂದು 12-13 ಕಿಲೋಮೀಟರ್ ಟ್ರಾಫಿಕ್ ಅನ್ನ ಜಾಮ್ ಆಗುವ ಹಾಗೆ ಮಾಡಿ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕೊಂದಂತ ಈ ರಾಜಕಾರಣಿಗಳು, ಆ ಘಟನೆಯನ್ನ ವಿರೋಧ ಪಕ್ಷ ತನ್ನ ಜವಾಬ್ದಾರಿಯುತವಾದಂತ ನಡಾವಳಿಗಳಿಂದ ಅದನ್ನ ಪ್ರತಿಭಟಿಸಬೇಕಿತ್ತು, ಪ್ರಶ್ನಿಸಬೇಕಿತ್ತು. ಅವರು ಕೂಡ ರಾಜಕೀಯದಲ್ಲಿ ಮುಳುಗೋಗಿದ್ದಾರೆ. ಈ ಬಗ್ಗೆ ನಿಮಗೇನನ್ನಿಸ್ತದೆ? ದಯವಿಟ್ಟು ಪ್ರತಿಕ್ರಿಯಿಸಿ. ನೀಟ್ ಎಕ್ಸಾಮ್ ಇದೆ ಅಂತ ಗೊತ್ತು, ಬೆಂಗಳೂರಿನಂತಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರು ಬರಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದಕ್ಕೆ ಸಂಬಂಧಪಟ್ಟ ಬಸ್ಸುಗಳು, ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳು ಇವೆಲ್ಲವೂ ಅರಮನೆ ಮೈದಾನದಲ್ಲಿ ಆಗ್ತಾ ಇರುವಂತ ಹೊತ್ತಿನಲ್ಲಿ ಎಂತ ಟ್ರಾಫಿಕ್ ಜಾಮ್ ಆಗಬಹುದು? ಈ ನಿರೀಕ್ಷೆ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೋ ಇಲ್ವೋ? ಕೇಂದ್ರ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ಈಗಾಗಲೇ ನೀಟ್ ಎಕ್ಸಾಮು ಒಮ್ಮೆ ರದ್ದಾಗಿದೆ. ಮಕ್ಕಳು ಇಡೀಯದಾಗಿ ಹತಾಶರಾಗಿದ್ದಾರೆ. ಅದನ್ನೇ ಹಿಡ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ, ಇಂಡಿ ಕೂಟ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಕಾಂಗ್ರೆಸ್ ಅದರ ಮುಂಚೂಣಿಯಲ್ಲಿ ನಿಂತಿದೆ. ಹಾಗಿರುವಾಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಕೆಪಿಸಿಸಿ ಅಧ್ಯಕ್ಷರ ಪ್ರಮಾಣ ವಚನ, ಅಧಿಕಾರ ಸ್ವೀಕಾರ, 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸ್ತೇವೆ ಅನ್ನುವಂತ ಹುಂಕಾರ, ಅದಕ್ಕಾಗಿ ಬಸ್ಸುಗಳನ್ನ ಬುಕ್ ಮಾಡಿ ಜನರನ್ನ ಕರೆತರಿಸ್ತಾ ಇರುವಂತ ರೀತಿ, ಇವೆಲ್ಲದರಿಂದ ನಿನ್ನೆ ಆಗಬಹುದಾದ ಅಧ್ವಾನವನ್ನ ನೀವು ನಿರೀಕ್ಷೆ ಮಾಡಿರ್ಲಿಲ್ವ? ಹಾಗಾದ್ರೆ ನೀಟ್ ಎಕ್ಸಾಮ್ ಏನು ಶನಿವಾರ ಇದು ನಿಗದಿ ಆಗಿ ಆದಿತ್ಯವಾರ ಏನು ಎಕ್ಸಾಮ್ ಆಯ್ತಾ? ಎಷ್ಟು ಕಾಲದಿಂದ ಅದರ ತಯಾರಿ ನಡೆದಿದೆ? ಎಷ್ಟು ಕಾಲದಿಂದ ಅದರ ಸುದ್ದಿಗಳು ಬರ್ತಾ ಇದೆ? ಎಷ್ಟು ಕಾಲದಿಂದ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ? ಇವೆಲ್ಲ ಗೊತ್ತಿದ್ದು ನಿನ್ನೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣವನ್ನ ಇಟ್ಕೊಂಡಿತ್ತು ಅಂತಾದ್ರೆ ಇವರಿಗೆ ಕನಿಷ್ಠ ಮಟ್ಟದ ಜವಾಬ್ದಾರಿ ಆದ್ರೂ ಇದೆಯೇ? ಮಾನವೀಯತೆ ಇದೆಯೇ? ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕನಿಕರ ಆದ್ರೂ ಬೇಕಲ್ಲ? ಕಾಳಜಿ ಹಾಳ್ಬಿದ್ದೋಗ್ಲಿ, ಕನಿಕರ ಆದ್ರೂ ಬೇಡವಾ? ನಿಮ್ಮ ಮನೆ ಮಕ್ಕಳಿಗಾಗಿದ್ರೆ ಏನ್ ಮಾಡ್ತಿದ್ರಿ? ನೋಡಿ, ಕೆಲವು ವಿಡಿಯೋಗಳನ್ನ ನೀವು ಗಮನಿಸಬೇಕು, ಬಿಡ್ತೇವೆ ನಾವು ನಿಮ್ಮ ಎದುರು. ಒಬ್ಬ ವ್ಯಕ್ತಿ ನಿನ್ನೆ ನೀಟ್ ಎಕ್ಸಾಮಿನ ನೇರವಾಗಿ ಹೋಗುವ ಅರಮನೆ ಮೈದಾನದ ರೋಡ್ ಹೇಗಿರಬಹುದು ಅಂತ ಖಾಸಗಿ ಕಾರ್ನಲ್ಲಿ ಹೋಗಿದ್ದಾರೆ. ಅವರಿಗೆ 3 ಕಿಲೋಮೀಟರ್ ದಾಟ್ಲಿಕ್ಕೆ 1.5 ಕಿಲೋಮೀಟರ್ ಬೇಕಾಗಿದೆ. ಅವ್ರು ಭಾವಿಸ್ತಾರೆ, ಇದು ಮಾತ್ರ ಹೀಗಿರ್ಬೇಕು, ಬೇರೆ ರೋಡ್ಗಳೆಲ್ಲ ಫ್ರೀ ಇರಬಹುದು ಅಂತ ಹೋದ್ರೆ ಅರಮನೆ ಮೈದಾನಕ್ಕೆ ಕನೆಕ್ಟಿವಿಟಿ ಇರುವಂತ ಎಲ್ಲ ರೋಡ್ಗಳು ಜಾಮ್ ಆಗಿದಾವೆ. ಈ ಮಕ್ಕಳು 1 ನಿಮಿಷ ಲೇಟು, 2 ನಿಮಿಷ ಲೇಟು ಬಂದವರೆಲ್ಲರೂ ಗೇಟಿನ ಹೊರಗಡೆ ನಿಂತು ಬೀದಿಯಲ್ಲಿ, ರಸ್ತೆಯಲ್ಲಿ ಉರುಳಾಡಿಕೊಂಡು ನಮ್ಮನ್ನು ಬಿಡಿ ಒಳಗೆ ಅಂತ ಬೇಡ್ತಾ ಇರುವಂತ ಹೃದಯ ವಿದ್ರಾವಕ ದೃಶ್ಯಗಳು ಎಂತ ಕಟುಕನನ್ನಾದ್ರೂ ಕರಗಿಸ್ತಾ ಇತ್ತು. ಆ ತಂದೆ ತಾಯಿ ಅಂತೂ ಕಂಡವರಿಗೆ ಕಾಲು ಬೀಳ್ತಾ ಇತ್ತು. ಒಂದು ಮಗು ಅಂತೂ, ಹೆಣ್ಣು ಮಗಳು ಗೇಟ್ ಆಚೆ ಹಾರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಪುಣ್ಯಕ್ಕೆ ಏನು ಅನಾಹುತ ಆಗಿಲ್ಲ. ಏನ್ರಿ ಆಡಳಿತ ಮಾಡ್ತೀರಿ? ಯಾವ ಬೇಕೂಫ್ ನನ್ನ ಮಗನ್ರಿ ಅವನು ಪರ್ಮಿಷನ್ ಕೊಟ್ಟವನು? ಕಾಂಗ್ರೆಸ್ ಸರ್ಕಾರವನ್ನ ಮೆಚ್ಚಿಸ್ಲಿಕ್ಕೆ, ಆಳುವ ಸರ್ಕಾರದ ರಾಜಕಾರಣಿಗಳನ್ನ ಮೆಚ್ಚಿಸ್ಲಿಕ್ಕೆ ನೀಟ್ ಎಕ್ಸಾಮ್ ಇದ್ರೂ ಕೂಡ ಮಕ್ಕಳು ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗದೆ ಇದ್ರೆ ಏನು ಸಮಸ್ಯೆ ಆಗತ್ತೆ, ಅವರ ಬದುಕು ಹಾಳಾಗತ್ತೆ, ಭವಿಷ್ಯ ಹಾಳಾಗತ್ತೆ, ವರ್ಷಗಟ್ಲೆ ಅವರು ಅಧ್ಯಯನ ಮಾಡಿದಂತ ಶ್ರಮ ನೀರಿನಲ್ಲಿ ಹೋಮ ಆಗತ್ತೆ ಅಂತ ಗೊತ್ತಿದ್ದು ಬೆಂಗಳೂರಲ್ಲಿ ನಿನ್ನೆ ಅಂತ ಬೃಹತ್ ಸಮಾವೇಶಕ್ಕೆ ಪರ್ಮಿಷನ್ ಕೊಟ್ರಲ್ಲ, ಆ ಅಧಿಕಾರಿಯ ತಲೆದಂಡ ಆಗತಕ್ಕದ್ದು. ಕೆಲವು ವಿಡಿಯೋಗಳನ್ನ ನಿಮ್ಮ ಕಣ್ಣೆದುರು ಇಡ್ತೇವೆ, ನೋಡಿ. ಅದರನ್ನ ನೋಡಿದ್ರೆ ನೀವು ಸತ್ಯಕ್ಕೂ ಹೇಳ್ತೇನೆ, ಮನುಷ್ಯತ್ವದ ಗಂಧಗಾಳಿ ಇದ್ದವರು
ಕರಗಿ ನೀರಾಗಿ ಹರಿತಾರೆ. ಆ ಕೆಲವು ವಿಡಿಯೋಗಳ ದೃಶ್ಯಗಳನ್ನು ನೋಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅದ್ದೂರಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೆಯಿತು. ಎಂತಹ ಸಡಗರ, ಎಂತಹ ಫ್ಲೆಕ್ಸ್ಗಳು, ರಸ್ತೆಗಳಲ್ಲೂ ಕೂಡ ಆ ಸಂಭ್ರಮ ಮನೆ ಮಾಡಿತ್ತು. ಬೇರೆ ಬೇರೆ ಭಾಗಗಳಿಂದ ಇವತ್ತು ಕಾರ್ಯಕರ್ತರು ಪ್ಯಾಲೇಸ್ ಗ್ರೌಂಡ್ ಕಡೆಗೆ ಬರ್ತಾ ಇದ್ರು. ಇದರ ಪರಿಣಾಮವಾಗಿ ಉಂಟಾಗಿದ್ದೇ ಟ್ರಾಫಿಕ್ ಜಾಮ್. ಈ ಟ್ರಾಫಿಕ್ ಜಾಮ್ ಮಾಮೂಲಿ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಆಗಿದ್ರೆ ಅದು ದೊಡ್ಡ ವಿಷಯನೇ ಆಗಬೇಕಾಗಿರ್ಲಿಲ್ಲ. ಆದ್ರೆ ಇವತ್ತು ಇದ್ದಿದ್ದು ದೇಶದ ಅತ್ಯಂತ ಕಠಿಣವಾದಂತಹ ಪರೀಕ್ಷೆ, ನೀಟ್ ಪರೀಕ್ಷೆ. ಈ ಪರೀಕ್ಷೆಯನ್ನು ಬರೀಬೇಕಾಗಿದ್ದಂತಹ ನೂರಾರು ವಿದ್ಯಾರ್ಥಿಗಳು ಇವತ್ತು ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿ ಒದ್ದಾಡಿದ್ರು. ಒಂದೆರಡು ವಿದ್ಯಾರ್ಥಿಗಳಿಗಂತೂ ನೀಟ್ ಪರೀಕ್ಷೆ ತಪ್ಪೇ ಹೋಯಿತು. ವರ್ಷಗಟ್ಟಲೆ ಹಗಲಿರುಳು ಓದಿದಂತಹ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಶ್ರಮ, ತಂದೆ ತಾಯಿಯ ಕನಸು ಎಲ್ಲ ಕೂಡ ರಾಜಕೀಯ ಸಮಾರಂಭದ ಅಬ್ಬರಕ್ಕೆ ಬಲಿಯಾಯಿತು. ಪರೀಕ್ಷೆಯ ದಿನ ಇಷ್ಟೊಂದು ದೊಡ್ಡ ರ್ಯಾಲಿಗೆ ಅನುಮತಿ ಕೊಟ್ಟಂತಹ ಇಲಾಖೆಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ರಾಜಕಾರಣಿಗಳ ಸಮಾಧಾನವೇ ಇವರಿಗೆ ಮುಖ್ಯ. ವಿದ್ಯಾರ್ಥಿಗಳಿಗೆ ಪರ್ಯಾಯವಾದಂತಹ ಒಂದು ಮಾರ್ಗವನ್ನ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂತಹ ಕನಿಷ್ಠ ಜವಾಬ್ದಾರಿಯೂ ಸರ್ಕಾರಕ್ಕಿರ್ಲಿಲ್ವಾ? ಇಲ್ಲಿ ಸರ್ಕಾರಕ್ಕಿಂತ ನಾನು ದೊಡ್ಡದಾಗಿ ಕಾಣಿಸ್ತಾ ಇರುವಂತದ್ದು ವಿರೋಧ ಪಕ್ಷದ ಅಸಹಾಯಕತೆ. ಪ್ರಜಾಪ್ರಭುತ್ವದಲ್ಲಿ ಜನರ ಪರವಾಗಿ ನಿಲ್ಲಬೇಕಾದಂತಹ ವಿರೋಧ ಪಕ್ಷ ಇವತ್ತೆಲ್ಲಿದೆ ಅಂತಾನೆ ಕಾಣಿಸ್ತಾ ಇಲ್ಲ. ಎಷ್ಟೊಂದು ದೊಡ್ಡ ಅನ್ಯಾಯ ನಡೀತಾ ಇದ್ರು ಕೂಡ, ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಾ ಇದ್ರು ಕೂಡ ರಸ್ತೆಗಿಳಿದು ಸರ್ಕಾರವನ್ನ ಗಟ್ಟಿಯಾಗಿ ತರಾಟೆಗೆ ತೆಗೆದುಕೊಳ್ಳುವಂತ ತಾಕತ್ತೆ ಇವರಿಗಿಲ್ವಾ ಅಂತ ಅನ್ಸುತ್ತೆ. ಒಂದು ಟ್ವೀಟ್ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ವಿರೋಧ ಪಕ್ಷ ಸಾಕಾ? ವಿರೋಧ ಪಕ್ಷದ ಜವಾಬ್ದಾರಿ ಮುಗಿದು ಹೋಯ್ತಾ? ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಬ್ಯುಸಿ ಆಗಿರುವಂತಹ ಇವರಿಗೆ ಜನಸಾಮಾನ್ಯರ ಕಷ್ಟ ಅರ್ಥ ಆಗೋದೇ ಇಲ್ಲ. ಸರ್ಕಾರ ತಪ್ಪು ಮಾಡಿದಾಗ ಪ್ರಶ್ನಿಸುವಂತಹ ತಾಕತ್ತಿಲ್ಲದ ವಿರೋಧ ಪಕ್ಷ ಇದ್ರೆಷ್ಟು ಬಿಟ್ರೆಷ್ಟು. ಒಂದೆರಡು ಮಾಧ್ಯಮಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆದ್ರೂ ಕೂಡ ಅದೆಲ್ಲೂ ಹೈಲೈಟು ಆಗ್ಲಿಲ್ಲ. ನಾನು 2 ಮಿನಿಟ್ಸ್ ಅಷ್ಟೇ ಸರ್ ಲೇಟ್ ಆಗಿತ್ತು. 3 ಜನ ವೇಟ್ ಮಾಡಿದ್ವಿ, ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ ಸರ್. ನೆನ್ನೆ ನೀಟ್ ಎಕ್ಸಾಮ್ ಇತ್ತು, ತುಂಬಾ ಜನ ಲೇಟ್ ಆಗೋದ್ರು. ಲೇಟ್ ಆಗಿ ಹೋಗಿದ್ ವಿಡಿಯೋಗಳಿಗೆಲ್ಲ ನಾನು ಕಮೆಂಟ್ಸ್ ಓದಕ್ಕೆ ಶುರು ಮಾಡಿದೆ. ಅದ್ರಲ್ಲಿ ಹೇಳಿದ್ರು ನಾವು ಅವಾಗಿದ್ದಾಗ ಅರ್ಧ ಗಂಟೆ ಮುಂಚೆ ಹೋಗ್ತಿದ್ವಿ, ಸ್ಟೂಡೆಂಟ್ಸ್ ಗೆ ಸೀರಿಯಸ್ನೆಸ್ ಇಲ್ಲ ಅಂತೆಲ್ಲ. ಮೋಸ್ಟ್ಲಿ ಅವ್ರಿಗೆಲ್ಲ ಗೊತ್ತಿಲ್ಲ ನೆನ್ನೆ ಬೆಂಗಳೂರಲ್ಲಿ ಏನೇನ್ ಆಯ್ತು ಅಂತ. ನೆನ್ನೆ ಪರ್ಸನಲಿ ನಾನು ಕೆಲವೊಂದು ನಿಯರ್ ಬೈ ಇರುವಂತ ಎಕ್ಸಾಮಿನೇಷನ್ ಹಾಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ನಾನು ದಾಟಕ್ಕೆ ನನಗೆ 1.5 ಗಂಟೆ ಬೇಕಾಯ್ತು. ಸಂಡೇ ಬೆಳಿಗ್ಗೆ ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕ್ ಇರಲ್ಲ, ಆದ್ರೂ ಕೂಡ ಏನಕ್ಕಿತ್ತು ಅಂದ್ರೆ ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿದು ಒಂದು ಈವೆಂಟ್ ಇತ್ತು. ಆ ಸಮಾವೇಶಕ್ಕೆ ಸುತ್ತ ಫ್ಲಾಗ್ ಎಲ್ಲ ಹಾಕೊಂಡು ಅವ್ರಿಗೋಸ್ಕರ ಅಂತ ಬಸ್ ಎಲ್ಲ ತರಿಸ್ಕೊಂಡು ಬಸ್ಸಲ್ಲಿ ಜನರನ್ನ ಕರ್ಸ್ಕೊಂಡು ಅವರೆಲ್ಲ ಸಮಾವೇಶ ಮಾಡಿದ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ನಿನ್ನೆ ಹೋಗಿದ್ದು ನನ್ನ ಪ್ರೈವೇಟ್ ಗಾಡಿಲಿ ನಾನು ಒಂದು ಎಕ್ಸಾಮಿನೇಷನ್ ಹಾಲ್ ತಲುಪಕ್ಕೆ ನಿಯರ್ ಬೈ ಇರೋದೆ ನನಗೆ ಹೆಚ್ಚು ಕಮ್ಮಿ 1.5 ಗಂಟೆ 2 ಗಂಟೆ ಜಾಸ್ತಿ ಆಯ್ತು. ಅಂತದ್ರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವರಿಗೆ ಎಷ್ಟೋ ಜನಕ್ಕೆ ಬಸ್ಸೇ ಹೋಗಿಲ್ಲ, ಬಸ್ ಸ್ಟ್ಯಾಂಡಿಗೆ ಬಸ್ ತಲುಪಿಲ್ಲ. ಅವ್ರು ನಡ್ಕೊಂಡು ಹೋಗಕ್ಕೂ ಆಗ್ದೇನೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಪಾಪ ಅವ್ರ ಗೋಲ್ನ ಯಾರಿಗೆ ಹೇಳ್ಬೇಕು? ನಾನೇನ್ ಅಂದ್ಕೊಂಡೆ ಪ್ಯಾಲೇಸ್ ಗ್ರೌಂಡ್ ನಿಯರ್ ಬೈ ಇರುವಂತ ಒಂದೇ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಈಗ ಆಗ್ತಿರ್ಬೋದು ಅಂತ ಏನ್ ಮಾಡಿದೆ, ಸ್ವಲ್ಪ ದಾಟಿ ಮುಂದೋಗೋಣ ಅಂತ ನೋಡಿದಾಗ ನಾನು ಹೋಗ್ತಿರೋ ರೋಡ್ ಖಾಲಿನೇ ಇತ್ತು. ಬಟ್ ಆಪೋಸಿಟ್ ರೋಡ್ ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ಗೆ ಕನೆಕ್ಟ್ ಆಗುವಂತ ರೋಡ್ ಏನಿದೆ ಅದು ಫುಲ್ ಜಾಮ್ ಆಗಿತ್ತು. 10-12 ಕಿಲೋಮೀಟರ್ ಬೆಂಗಳೂರಲ್ಲಿ ಜಾಮ್ ಆಗೋದು ಕಾಮನ್ ಅಂತ ಅನಿಸಬಹುದು, ಬಟ್ ನಿನ್ನೆ ಅಷ್ಟು ಕಾಮನ್ ಇರ್ಲಿಲ್ಲ. ನಿನ್ನೆ ಮಕ್ಕಳ ಭವಿಷ್ಯ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಕೆಲವು ವಿಡಿಯೋಗಳು ನೋಡಿ ನನಗೆ ಬೇಜಾರಾಯ್ತು. ಬಿಕಾಸ್ ಅಲ್ಲಿ ತಂದೆ ತಾಯಿಗಳು ಅಥಾರಿಟಿಗೆ ಬೇಡ್ಕೊಂತಿದ್ದಾರೆ, ಅವ್ರು ಕಾಲಿಗೆ ಬೀಳ್ತಿದ್ದಾರೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇದ್ರಲ್ಲಿ ತಂದೆ ತಾಯಿದೇನೂ ತಪ್ಪಿರ್ಲಿಲ್ಲ, ಮಕ್ಕಳದು ತಪ್ಪಿರ್ಲಿಲ್ಲ. ಅವ್ರು ಆನ್ ಟೈಮ್ ಅಲ್ಲ 1 ಗಂಟೆ ಹಿಂದೆನೆ ಮನೆ ಬಿಟ್ಟಿದ್ರು. ಬಟ್ ಟ್ರಾಫಿಕ್ ಇದ್ರಿಂದ, ಜಾಮ್ ಆಗಿದ್ರಿಂದ ಅವರು ಆನ್ ಟೈಮ್ ತಲುಪಕ್ಕಾಗ್ಲಿಲ್ಲ. ನೀವೇ ಯೋಚನೆ ಮಾಡಿ, ನೀವು ಓಟ್ ಹಾಕಿರುವಂತ ಪೊಲಿಟಿಷಿಯನ್ಸ್ ಅಲ್ಲಿ ಆರಾಮ ಪಾರ್ಟಿಗಳನ್ನ ಮಾಡ್ತಿದ್ದಾರೆ, ಈ ಕಡೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಬೇರೆಯವ್ರಿಗೆ ಕಾಲ್ ಬೀಳ್ಬೇಕಾಗ್ತಿದೆ. ಇದ್ರದ್ದೆಲ್ಲ ಮೂಲ ಹೊಡ್ಕೊಂಡು ಹೋದ್ರೆ ನಮ್ದೇ ತಪ್ಪಂತಾನೆ ಬರುತ್ತೆ. ಇದ್ರಲ್ಲಿ ಬೇಸಿಕ್ ನಮ್ ತಪ್ಪೇಳ. ನಾವು ಇವತ್ತು ಅವ್ರ ಕಾಲಿಗೆ ಬೀಳೋಕ್ಕೂ ಮುಂಚೆ ನಮ್ಮ ಪೊಲಿಟಿಷಿಯನ್ಸ್ ಗೆ ಕ್ವಶನ್ ಗಳನ್ನ ಕೇಳಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಕಾಲಿಗೆ ಬೀಳೋಕೆ ಅವಶ್ಯಕತೆ ಇರ್ತಿರ್ಲಿಲ್ಲ. ಆನ್ ಟೈಮ್ ಎಕ್ಸಾಮ್ ನಡೀತಿತ್ತು, ಫಸ್ಟ್ ಟೈಮ್ ನೀಟೇ ಚೆನ್ನಾಗ್ತಿತ್ತು. ಇವೆಲ್ಲ ನಮಗೇನಕ್ಕೆ ಅವ್ರು ನೋಡ್ಕೊಂತಾರೆ ಬಿಡು ಅಂತ ನಾವು ಬಿಟ್ಟು ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ. ಎಷ್ಟೋ ಸ್ಟೂಡೆಂಟ್ಸ್ ಗೇಟ್ ಮುಂದೆ ಅಳುತ್ತಿದ್ದಾರೆ, ಬೇಡ್ಕೊಂತಿದ್ದಾರೆ. ಗೊತ್ತು ರೂಲ್ಸ್ ಇದೆ ರೂಲ್ಸ್, ಬಟ್ ಯಾರಿಂದ ಡಿಲೇ ಆಯ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸರಿ, ಅದನ್ನೆಲ್ಲ ಬಿಟ್ಬಿಡೋಣ, ಸಿಂಪಲ್ ಆಗಿ ಯೋಚನೆ ಮಾಡೋಣ. ಪೊಲಿಟಿಕಲ್ ಪಾರ್ಟಿ ಅವರಿಗೆ ಇವತ್ತು ನೀಟ್ ಇತ್ತು ಅಂತ ಗೊತ್ತಿತ್ತು, ಆದ್ರೂ ಕೂಡ ಇವತ್ತೇನೆ ಏನಕ್ಕೆ ಶೆಡ್ಯೂಲ್ ಮಾಡಿದ್ರು? ಈ ತರ ಸಮಾವೇಶ ಮುಂದಿನ ವಾರನೂ ಮಾಡಬಹುದಿತ್ತು, ಮುಂದಿನ ವಾರನೂ ಸಂಡೇ ಬರೋದು. ನಾನು ನಿಜವಾಗ್ಲೂ ಯಾವುದೇ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಮಾತಾಡ್ತಿಲ್ಲ. ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ನಾವು ಮೊದಲ ಮೆಂಟಾಲಿಟಿನ ಬಿಡಬೇಕು. ಇದು ಕಾಂಗ್ರೆಸ್ ಮಾಡಿ ತಪ್ಪು, ಬಿಜೆಪಿ ಮಾಡಿ ತಪ್ಪು, ಎಲ್ಲಾ ಪೊಲಿಟಿಷಿಯನ್ಸ್ ಮಾಡ್ತಿರೋದು ತಪ್ಪೆ. ಇವತ್ತು ಫಂಕ್ಷನ್ ಇಟ್ಕೊಳ್ಬೇಕು ಬೇಡ ಅಂತ ಅಪಿ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಕ್ಕಳಿಗಾಗಿದ್ರೆ ನಮಗಿದು ಕೇವಲ ಒಂದು ಸುದ್ದಿಯಾಗಿ, ನೋಟವಾಗಿ, ದೃಶ್ಯವಾಗಿ
ಹೃದಯಕ್ಕೆ ಇಳಿಯುವಾಗ ಕಣ್ಣಲ್ಲಿ ನೀರು ಬರುವುದಲ್ಲ, ಹೃದಯ ಕಿತ್ತು ಬರುತ್ತೆ. ಹಾಗಿರುವಾಗ ನಮ್ಮ ಮನೆಯಲ್ಲೇ ಈ ಘಟನೆ ನಡೆದಿದ್ರೆ, ಅಥವಾ ಇದೇ ರಾಜಕಾರಣಿಗಳ ಮಕ್ಕಳು ನೀಟ್ ಎಕ್ಸಾಮ್ಗೆ ಭಾಗವಹಿಸುವವರಾಗಿದ್ರೆ ಅವ್ರು ಹೆಲಿಕಾಪ್ಟರ್ ಕಳಿಸ್ತಿದ್ರೆ ಅನ್ನೋದು ಪ್ರಶ್ನೆ ಬೇರೆ. ಬಡ ಮಕ್ಕಳು ಏನ್ ಮಾಡಬೇಕು? ನಿನ್ನೆ ಈ ರೀತಿಯ ವಾತಾವರಣ ಆದದ್ದಕ್ಕೆ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಹೇಳಬೇಕು ಅಂದ್ರೆ ಸಾಮೂಹಿಕವಾಗಿ ಯಾರೂ ವಿಡಿಯೋಗಳನ್ನು ಮಾಡಿಲ್ಲ, ಇದರ ಬಗ್ಗೆ ಅಂತ ವರದಿನೂ ಪ್ರಕಟ ಆಗಿಲ್ಲ. ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಸಾಮೂಹಿಕವಾಗಿ ಇದನ್ನು ಇಗ್ನೋರ್ ಮಾಡಲಾಗಿದೆ. ಆದ್ರೆ ಇದೊಂದು ದೊಡ್ಡ ದುರಂತ. ಇದು ಮಕ್ಕಳ ವಿಷಯದಲ್ಲಿ ಮಾಡಿದಂತ ಬಹಳ ದೊಡ್ಡ ದುರಂತ, ನಿರ್ಲಕ್ಷ್ಯ. ಮತ್ತು ಈ ಆಳುವ ಸರ್ಕಾರ, ನಿಜವಾಗಿ ಹೇಳ್ತೇನೆ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಂಥ ಅವಘಡಗಳು ಸಂಭವಿಸುವುದಿಲ್ಲ ಅಂತ ನಾನು ಸತ್ಯವಾಗಿ ನಂಬಿದವನು. ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಂವೇದನೆ ಇದೆ, ಒಂದು ಜಾಗೃತ ಮನೋಭಾವ ಇದೆ, ಬಹಳ ಸೂಕ್ಷ್ಮತೆ ಇದೆ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ. ಮತ್ತು ಅವರೇ ಸ್ವತಃ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರುವವರು, ಅವರ ಮಕ್ಕಳನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಓದಿಸಿದವರು. ಏನ್ ಡಿ.ಕೆ. ಶಿವಕುಮಾರ್ ಹುಟ್ಟಿದ ಆರಭ್ಯ ಗೋಲ್ಡ್ ಸ್ಪೂನ್ ಅಲ್ಲಿ ಬಾಯ್ಲಿಟ್ಕೊಂಡು ಹುಟ್ಟಿದವರಲ್ಲ ಅವರು. ಅವ್ರಿಗೂ ನೆಲದ ವಾಸ್ತವ ಗೊತ್ತಿದೆ. ಅದರಿಂದ ಅವರ ಸಂದರ್ಭದಲ್ಲಿ ಅದು ಆಗುದಿಲ್ಲ ಅಂತ ಭಾವಿಸಿದ್ದೆ ನಾನು. ಆದ್ರೆ ಆಗಬಾರದ್ದು ಆಗಿದೆ. ಅದೇ ದೆಹಲಿಯಲ್ಲಿ ಪ್ರಧಾನಿ ಕೈ ಮಾಡಿದಂತ ಒಂದು ಮಾದರಿಯ ಒಂದು ಕೆಲಸ ಏನಿದೆಯಲ್ಲ, ಅದು ಇಡೀ ದೇಶವನ್ನ ಇವತ್ತು ನಿಬ್ಬೆರಗುಗೊಳಿಸಿದೆ ಅಂತ. ಇದನ್ನ ಹೇಳಿದಾಗ ಏನ್ ಮಾಡ್ತೀರಿ ನೀವು? ಕಾಂಗ್ರೆಸ್ನವರು ಮತ್ತು ಬಿಜೆಪಿಯವರು ಅಂತ ಬೈಫರ್ಕೇಟ್ ಮಾಡಿ ನೋಡ್ತೇವೆ ಅಂತ. ಮೋದಿ ಒಬ್ಬ ಪ್ರಧಾನಿ ಅಂತ ಅಷ್ಟೇ ನೋಡೋಣ, ಬಿಜೆಪಿ ಬೇಡ. ಅವರ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಿದ್ರು ಅವರು. ಅದೇ ಕರ್ನಾಟಕದಲ್ಲಿ ಒಂದು ವಿಷಾದ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಪುಂಡು ಪೋಖ್ರಿಗಳು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ, ಮಕ್ಕಳದೇ ತಪ್ಪು, 1 ಗಂಟೆ ಮೊದಲು ಹೋಗ್ಬೇಕಿತ್ತು. ಎಸ್, ಸಮೀಕ್ಷೆ ಮಾಡಿದ್ದಾರೆ ಯಾರೋ ಒಬ್ರು, 1.5-2 ತಾಸು ಮನೆಯಿಂದ ಮೊದಲು ಹೊರಟಿದ್ದಾರೆ. ಯಾವುದೋ ಒಂದು ಹೆಣ್ಣುಮಗಳು ಬೆಳಗ್ಗೆ 7 ಬಂದು ಕೂತಿದ್ದಾಳೆ. ಈ ಸಮಾವೇಶ ಇದೆ, ಇಂಥ ದುರಂತ ಆಗ್ಬಹುದು ಅಂತ. ಹಾಗಾದ್ರೆ ಎಲ್ಲ ಮಕ್ಕಳು ಹಾಗೆ ಮಾಡ್ಲಿಕ್ಕೆ ಸಾಧ್ಯನಾ? ಎಲ್ಲರೂ ಪ್ರೈವೇಟ್ ಕಾರಲ್ಲಿ ಬರ್ಲಿಕ್ಕೆ ಸಾಧ್ಯನಾ? ನಿನ್ನೆ ಪಬ್ಲಿಕ್ ಸರ್ವಿಸು ಬಸ್ಸುಗಳು ಎಲ್ಲ ಬಹುತೇಕ ನಿನ್ನೆ ಕಟ್ಟಾಗಿದೆ. ಯಾಕೆಂತಂದ್ರೆ ಎಲ್ಲಾ ಬಸ್ಸುಗಳು ಸಮಾವೇಶಕ್ಕೆ ಬುಕ್ ಆಗಿದಾವೆ. ಸಾರ್ವಜನಿಕರ ಪ್ರಯಾಣಕ್ಕೆ ಬಸ್ಸುಗಳೇ ಇಲ್ಲ. ಆ ಕಾರಣಕ್ಕಾಗೂ ಕೆಲವರು ಏನೇನೋ ಮಾಡ್ಕೊಂಡು ಬಂದಿದ್ದಾರೆ. ನಿಮಿಷಗಟ್ಟಲೆ ಲೇಟ್ ಆಗಿದೆ, ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ. ಇನ್ನು ನಮ್ಮ ಬಿಜೆಪಿ ಅವರು, ವಿರೋಧ ಪಕ್ಷದವರು, ಅವರಿಗೆ ಅವರದ ಪಕ್ಷದ ಚಿಂತೆಯೇ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡೋದೋ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಮಾಣ ಮಾಡೋದೋ, ಅದರಲ್ಲೇ ಇದ್ದಾರೆ ಅವರು. ಕರ್ನಾಟಕದಲ್ಲಿ ಒಂದು ವಿರೋಧ ಪಕ್ಷ ಇದೇ ಜವಾಬ್ದಾರಿಯುತವಾಗಿ ಅಂತ ನಮಗೆ ಅರ್ಥ ಆಗುವ ಕ್ಷಣಗಳೇ ಇಲ್ಲ. ಅದೇ ಬಿಜೆಪಿ ಸರ್ಕಾರ ಇದ್ದು ನಿನ್ನೆ ಇಂಥ ಘಟನೆ ನಡೆದಿದ್ರೆ, ಇವತ್ತು ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಯಾವ ರೀತಿ ಇವರಿಗೆ ಕುತ್ತಿಗೆ ಹಿಡಿತಿರು ಅನ್ನೋದನ್ನ ನಾವು ಒಂದು ನೆನಪಿಸ್ಕೊಳ್ಳಿ. ನೀವು ಪೇ ಸಿಎಂ ಮತ್ತು 40% ಹೇಗೆ ಅವರು ಅದನ್ನ ಜನರ ಮನಸ್ಸಿಗೆ ಮುಟ್ಟಿಸಿದ್ರು, ಹೇಗೆ ಇವರ ಹೆಡೆಮರೆ ಕಟ್ಟಿದ್ರು, ಅವ್ರು ಹೇಗೆ ಅಧಿಕಾರಕ್ಕೆ ಬಂದ್ರು. 136 ಸೀಟು. ಕರ್ನಾಟಕದ ಬಿಜೆಪಿ ಸಂಧಾನದ ರಾಜಕಾರಣದಲ್ಲೇ ಮುಳುಗಿದೆ. ಕರ್ನಾಟಕದ ಬಿಜೆಪಿ ತನ್ನ ಸ್ವಾರ್ಥದ ಹಳವಂಡದಲ್ಲಿ ಮುಳುಗಿ ಹೇಳ್ತಾ ಇದೆ. ಅದಕ್ಕೆ ಜನಪರ ಕಾಳಜಿಯೂ ಇಲ್ಲ, ಮಕ್ಕಳ ಬಗ್ಗೆ ಕಾಳಜಿಯೂ ಇಲ್ಲ. ನೀಟ್ ಎಕ್ಸಾಮ್ನ ಬಗ್ಗೆ, ಈ ರೀತಿ ಆದಂತ ಅಧ್ವಾನಗಿರಿ ಬಗ್ಗೆ ಒಂದು ಟ್ವೀಟ್ ಮಾಡಿ ತಮ್ಮ ಹರಕೆ ದೇವರಿಗೆ ಮರದ ಗಂಟೆ ಮುಗಿದೋಯ್ತು. ಎಂತ ಭ್ರಷ್ಟತೆ ರೀ! ಕಾಂಗ್ರೆಸ್ಸು ಬಿಜೆಪಿಯೋ ಇನ್ನೊಂದೋ ಮಗದೊಂದೋ ಅಲ್ಲ. ಇವರಿಗೆ ಮಕ್ಕಳ ಬಗ್ಗೂ ಕಾಳಜಿ ಇಲ್ಲ, ಸಮಾಜದ ಬಗ್ಗೂ ಕಾಳಜಿ ಇಲ್ಲ, ವೃದ್ಧರ ಬಗ್ಗೂ ಕಾಳಜಿ ಇಲ್ಲ, ಯಾವುದ್ರ ಬಗ್ಗೂ ಕಾಳಜಿ ಇಲ್ಲ. ಮನುಷ್ಯತ್ವವೇ ಇಲ್ಲದೆ ಇದ್ದಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ನಿನ್ನೆ ಆದ ಮಕ್ಕಳಿಗೆ ಆದಂತ ಅನ್ಯಾಯ ಒಂದು ಜೀವಂತ ಸಾಕ್ಷಿ ಅಂತ. ರಾಜಕಾರಣಿಗಳಿಗೆ ಕೊನೆಗೂ ಅವರ ಸ್ವಾರ್ಥ, ಅವರ ಅಧಿಕಾರ, ಅವರ ವಿಜೃಂಭಣೆ ಅದೇ ಮುಖ್ಯವೇ ಹೊರತು ಯಾರ ಬದುಕು ಬೇಕಾದ್ರೂ ಹಾಳು ಬಿದ್ದು ಹೋಗ್ಲಿ, ಅವರಿಗೆ ಯಾವುದೇ ಕಾಳಜಿ ಇಲ್ಲ, ಮನುಷ್ಯತ್ವದ ಗಂಧ ಗಾಳಿ ಇಲ್ಲ ಅನ್ನೋದು ನಿನ್ನೆ ಸಾಬೀತಾಗಿದೆ. ದುರಂತ ಇದು. ಇನ್ನಾದ್ರೂ ನಾವು ಅರ್ಥ ಮಾಡ್ಕೋಬೇಕು, ಎಂತೆಂತ ಪಟಿಂಗರಿಗೆ ನಾವು ಮತ ಹಾಕ್ತಾ ಇದ್ದೇವೆ. ಮತ ಕೇಳಲಿಕ್ಕೆ ಬಂದಾಗ ಜೊಲ್ಲು ಸುರಿಸುವಂತ ಇದೇ ನನ್ನ ಮಕ್ಕಳು ಮತ ಸಿಕ್ಕಿದ ಮೇಲೆ, ಅಧಿಕಾರ ಸಿಕ್ಕಿದ ಮೇಲೆ, ಕುರ್ಚಿ ಸಿಕ್ಕಿದ ಮೇಲೆ ಯಾವ ರೀತಿ ವರ್ತಿಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಕನಿಷ್ಠ ಮಟ್ಟದ ಜವಾಬ್ದಾರಿ ಇದ್ದಂತ ಯಾವುದೇ ವ್ಯವಸ್ಥೆಯು ನೀಟ್ ಎಕ್ಸಾಮ್ನ ದಿನ ಇಂಥ ಸಮಾವೇಶವನ್ನ ಇಟ್ಕೊಳ್ತಿರ್ಲಿಲ್ಲ. 100ಕ್ಕೆ 100 ಇದು. ವೀಕ್ಷಕರೇ, ನಿಮಗೆ ಏನ್ ಅನಿಸ್ತದೆ ಅನ್ನೋದನ್ನ ಪ್ರತಿಕ್ರಿಯಿಸಿ. ಯಾಕೆಂತಂದ್ರೆ ಇಂಥ ವಿಚಾರಗಳಲ್ಲಿ ಎಲ್ಲೋದ್ರು ಪ್ರಕಾಶ್ ರಾಜ್, ಎಲ್ಲೋದ್ರು ಕಾಕ್ರೋಚ್ ಜನತಾ ಪಾರ್ಟಿ ಇದೇ ನೀಟ್ ಎಕ್ಸಾಮ್ ಅನ್ನ ಇಟ್ಕೊಂಡು ರಾಜೀನಾಮೆ ಕೊಡಿ, ಅದು ಕೊಡಿ, ಇದು ಕೊಡಿ ಪ್ರತಿಭಟನೆ ಮಾಡ್ತಾ ಇರುತ್ತಾನೆ. ಆ ಅಮೆರಿಕದ ಜಿರ್ಲೆ ಬಂದು ಇಲ್ಲಿ ಎಲ್ಲ ಕಡೆ ಮೀಸೆ ತೋರಿಸ್ತಾ ಇದೆಯಲ್ಲ, ಜೈಲು ಬರೋ ಮಾಡ್ತಾನಂತೆ ಭ್ರಷ್ಟ. ಅದೇ ಕಾಂಗ್ರೆಸ್ಸಿನ ಜಾಗದಲ್ಲಿ ಇವತ್ತು ಬಿಜೆಪಿ ಮಾಡದಿದ್ರೆ ಇವತ್ತು ಇಡೀ ದೇಶದಲ್ಲಿ ಹಂಗಾಮ ಮಾಡ್ತಾ ಇತ್ತು ಇದೇ ಕಾಕ್ರೋಚು. ಯಾಕೆಂತಂದ್ರೆ ಅವರದೇ ದಂಡದು, ಅವರೇ ಪ್ರಾಯೋಜಕರು, ಅವರೇ ಸ್ಪಾನ್ಸರು. ಅದರಿಂದ ಅವರಿಂದ ಆದಂತ ಈ ಅಧ್ವಾನಗಿರಿಗೆ, ಅಮಾನುಷವಾದಂತ ಕೆಲಸಕ್ಕೆ ತುಟಿ ಹೊಲಿಗೆ ಹಾಕೊಂಡು ಕೂತಿದೆ. ಕಾಕ್ರೋಚ್ಗಳು, ಇಂಡಿಕೂಟ, ಕಾಂಗ್ರೆಸ್ಸು ಎಲ್ಲವೂ ಅತ್ಯಂತ ಕೆಟ್ಟ ದರಿದ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ. ನಮಸ್ತೆ.